ನಮ್ಮ ಟೋಲ್ ಹೋರಾಟದಲ್ಲೆಲ್ಲ ಎಲ್ಲ ಇತ್ತು. ಜನವಸತಿ ಪ್ರದೇಶದ ಮಧ್ಯೆ ಅವೈಜ್ಞಾನಿಕವಾಗಿ ತಲೆ ಎತ್ತಿ ನಿಂತಿರುವ ಕೋಕ್ ಸಲ್ಫರ್ ಎಂಬ ವಿಷಕಾರಿ ಘಟಕಗಳನ್ನು ಕಂಡ ಎಂಆರ್ಪಿಎಲ್ 3ನೇ ಹಂತದ ಸ್ಥಾವರದಿಂದ ಪರಿಸರ ಮಾಲಿನ್ಯದಿಂದ ಜೋಕಟ್ಟೆ, ಕಳವಾರು ಹಾಗೂ ಕೆಂಜಾರು ಗ್ರಾಮದ ಜನವಾಸ್ತವ್ಯ ಪರಿಸರದ ಈಗ ನೀವೊಂದ್ಸಲ ನಿಮ್ಮ ಜೊತೆ ಬಂದು ಕಾಂಗ್ರೆಸ್ ಭವನದಲ್ಲಿ ಗ್ರಾಮಸ್ಥ ಮನವಿ ಕೊಟ್ಟು ಇವರು ನಮ್ಮ ಅಭಯನವರು ಕೂಡ ಇದ್ದು ಒಂದು ಮನವಿಯನ್ನು ಕೊಟ್ವಿ. ಆಮೇಲೆ ನೀವು ಇದ್ದು ಒಂದು ಮೀಟಿಂಗ್ ಅನ್ನು ನಡೆಸಿದ್ರಿ, ನಿಮ್ಮ ಉಪಸ್ಥಿತಿಯಲ್ಲಿ ಒಂದು ಮೀಟಿಂಗ್ ಆಯಿತು. ಈಗ ಇರುವಂತಹದ್ದು ಆಮೇಲೆ ಮತ್ತೆ ಈ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಕೂಡ 3-4 ಮೀಟಿಂಗ್ ನಡೆಸಿದ್ರು. ನಮ್ಗೆ ಈಗ ಜಾಗ 27 ಎಕರೆ ಫೈನಲ್ ಆಗಿದೆ, ಗುರುತಾಗಿದೆ. ಪ್ಯಾಕೇಜ್ ಕೂಡ ಕೊಡೋದು ಕೂಡ ಅಂತಿಮ ಆಗಿದೆ. ನಾವು ತುಂಬಾ ಬಿಟ್ಕೊಟ್ಟಿದ್ದೀವಿ. ಆವಾಗ ನಮ್ಗೆ ಹೇಳಿದ್ದೇನೆಂದ್ರೆ ಸೈಟು ಅದ್ರ ಅಲ್ಟರ್ನೇಟಿವ್ ಎಲ್ಲ ಏಕಗಂಟಿನಲ್ಲಿ ಅಮೌಂಟ್ ಕೊಡ್ತೀವಿ, ನೀವು ಮತ್ತೆ KDBಗೆ ಕೊಡಲ್ಲ, ಡೈರೆಕ್ಟ್ ಆಗಿ ಜಿಲ್ಲಾಡಳಿತದ ಮುತುವರ್ಜಿಯಲ್ಲಿ ನಾವು ನೇರವಾಗಿ ಪರ್ಚೇಸ್ ಮಾಡೋದು, ಅದರಿಂದಾಗಿ ಬೇಗ ನಿಮಗೆ ಪರಿಹಾರ ಸಿಗುತ್ತೆ, ನೀವು ನರಕದಿಂದ ಮುಕ್ತಿ ಹೊಂದಬಹುದು ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಕೊಂಡು ಆದ್ಮೇಲೆ ಫೆಬ್ರವರಿ 7ಕ್ಕೆ ಮೀಟಿಂಗ್ ಆಯಿತು. ಏಪ್ರಿಲ್ 4ಕ್ಕೆ 7ಕ್ಕೆ ಭೂಸ್ವಾಧೀನ ಆರಂಭ ಅಂತ ಹೇಳಿದ್ರು. ಆದ್ರೆ ನಮ್ಗೆ ಮಾಹಿತಿಯೇ ಕೊಡದೆ KDBಗೆ ಈ ಭೂಸ್ವಾಧೀನದ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದ್ದಾರೆ. ಮೀಟಿಂಗ್ ಅಲ್ಲಿ ಚರ್ಚೆ ಆಗಲಿಲ್ಲ, ಅಂದ್ರೆ ಪ್ರೊಸೀಡಿಂಗ್ ಎಲ್ಲ ಹಂಗೆ ಸೇರಿಸಿ ಮಾಡಿದ್ದಾರೆ. ಆದ್ರಿಂದ ಇವತ್ತಿನವರೆಗೂ ಕೂಡ ಅದರ ಪ್ರೋಸೆಸ್ ಆರಂಭ ಆಗಿಲ್ಲ. 28 ನೋಟಿಸ್ ಇರ್ಬೋದು, ಏನೂ ಕೂಡ ಆಗಿಲ್ಲ. ಈಗ ಇವರ ಮಾತು ಕೇಳಿ ಆಗಸ್ಟ್ ಒಳಗಡೆ ಮನೆಯೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರು. ಈಗ ತುಂಬಾ ಜನ ಬೇರೆ ಬೇರೆ ಕಡೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಮನೆಗೆ, ಶಾಲೆಗೆ ಸೇರಿಸಿ ಗೊತ್ತಾಗ್ತದೆ. ಮತ್ತೆಲ್ಲ ವಿದ್ಯಾಲಯದಲ್ಲಿ ಇರೋದು. ಕಳೆದ ವರ್ಷ 3-4 ಮಳೆಗಳು ಕುಸಿದಿದೆ. ಒಂದು ಕೊರಗ ಸಮುದಾಯದ ಒಂದು ಮರಣ ಕೂಡ ಆಗಿದೆ, ಡೆತ್ ಆಗಿದೆ. ಈ ಸರ್ತಿ ಇನ್ನಷ್ಟು ಗಂಭೀರ ಪರಿಸ್ಥಿತಿ ಇದೆ, ಅದು ಒಂದು. ಮತ್ತೆ ಇಲ್ಲಿ ಹೈಯೆಸ್ಟ್ ಕ್ಯಾನ್ಸರ್ ರೋಗ ಮತ್ತೆ ಸ್ಕಿನ್ ಪ್ರಾಬ್ಲಮ್ 90% ಜನರಲ್ಲಿ ಇದೆ. ದೃಷ್ಟಿ ದೋಷ ಒಂದು 50% ಜನರಲ್ಲಿ ಇದೆ ಸರ್. ಮತ್ತೆ ಶ್ವಾಸಕೋಶದ ಕಾಯಿಲೆ ಅದೆಲ್ಲ ಅತಿ ಹೆಚ್ಚಿದೆ. ಬೇಕಿದ್ರೆ ಇದನ್ನು ಒಂದ್ಸಲ ಸರ್ವೆ ಮಾಡಿಸಿದ್ರು ಒಳ್ಳೇದು. ಆದ್ರೂ ಅದಲ್ಲ ಈಗ ನಮ್ಗೆ. ಈಗ ಇಲ್ಲಿಂದ ನಾವು ಪಾರಾಗಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಈಗ ನಮ್ಮ ಯಾವುದೇ ಯುಗಗಳಿಗೆ ಜಿಲ್ಲಾಡಳಿತ ಸರಿಯಾದ ಸ್ಪಂದನೆ ಸಿಗದೇ ಇರೋದ್ರಿಂದ ನಾವು 18ನೇ ತಾರೀಕಿನಿಂದ ಆಗುವುದು ರಾಜ್ಯದಲ್ಲಿ ಕೂತಿದ್ದೇವೆ. ಈಗ ನೀವು ಬಂದಿದ್ದೀರಿ ಸರ್, ನೀವು ನಮಗೆ ಒಂದು ಮುಕ್ತಿಯನ್ನು ಕೊಡಬೇಕು ಜನರಿಗೆ. ಸಮಾಜ ನೋಡಿ ಇಲ್ಲೇ ಬೀಡಿ ಕಟ್ಟೋದು ಇಲ್ಲೇ ಈಗ ಅಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಅದರಿಂದಾಗಿ ನಿಮಗೆ ಮನೆಗೆ ಕೊಡಿ ಎಲ್ಲ ವಿಷಯ ಗೊತ್ತಿದೆ ಸರ್. ಇದರಲ್ಲಿ ಏನಾಗಿದೆ ಅಂದರೆ ಆಲ್ರೆಡಿ ಡಿ ಸಿ ಅವರು ಮೀಟಿಂಗ್ ಮಾಡಿದ್ದಾರೆ. ಆದರೆ ಮಿನಿಟ್ಸ್ ಆಫ್ ದ ಮೀಟಿಂಗಲ್ಲಿ ನಾವು ಎಕ್ವಿಸಿಷನ್ ಮಾಡ್ತೀವಿ, ನಿಮಗೆ ನೀವು ಬೇರೆ ಜಾಗೆ ಸ್ಥಳಾಂತರ ಮಾಡಬೇಕು ತಾವು. ನಮ್ಮ ಎಕ್ವೈರಿಂಗ್ ರೇಟ್ ಎಲ್ಲ ನಿಗದಿಯಾಗಿದೆ. ಅವರು ಈಗ ಅದನ್ನು ಎಕ್ವೈರಿಂಗ್ KDBಗೆ ಕೊಟ್ಟಿದ್ದಾರೆ. ನಾವು KDB ಅವರಿಗೆ ಸರ್ ಈಗ ಡಿ ಸಿ ಅವರ ಹತ್ರ ತಮ್ಮ ಮೀಟಿಂಗ್ ಉಂಟು ಸರ್. ಸ್ಪಷ್ಟವಾಗಿ KDB ಅವರ ಹತ್ರ ಆದಷ್ಟು ಬೇಗ ಎಕ್ವೈರಿಂಗ್ ಮಾಡಿ, ಯಾಕೆಂದರೆ ಎಲ್ಲ ಬಡವರು ಇಲ್ಲಿ ಎಲ್ಲ ಬೇರೆ ಕಡೆಯೆಲ್ಲ ಅಡ್ವಾನ್ಸ್ ಕೊಟ್ಟಿದ್ದಾರೆ ಸರ್.